ಎಲೆಕ್ಟ್ರಿಕ್ ವೆಹಿಕಲ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇನ್ನು ಮುಂದೆ ಇವಿ ಕಾರು, ವ್ಯಾನ್ ಹಾಗೂ ಬಸ್ಗೆ ರಸ್ತೆ ತೆರಿಗೆಯನ್ನು ಹಾಕಲಾಗುತ್ತೆ. ಇವತ್ತಿನಿಂದಲೇ ಎಲೆಕ್ಟ್ರಿಕ್ ವಾಹನಗಳಿಗೆ ರಸ್ತೆ ತೆರಿಗೆ ಜಾರಿ, ರೋಡ್ ಟ್ಯಾಕ್ಸ್ ಜಾರಿ ಆಗ್ತಾ ಇದೆ. $10 ಲಕ್ಷಕ್ಕಿಂತ ಕಡಿಮೆ ಮೌಲ್ಯದ ವಾಹನಗಳಿಗೆ 5% ಟ್ಯಾಕ್ಸು, 10 ಲಕ್ಷಕ್ಕಿಂತ 25 ಲಕ್ಷದ ಒಳಗಿನ ವಾಹನಗಳಿಗೆ 8% ಟ್ಯಾಕ್ಸು, 25 ಲಕ್ಷ ಮೇಲ್ಪಟ್ಟ ವಾಹನಗಳಿಗೆ 10% ರೋಡ್ ಟ್ಯಾಕ್ಸ್ ಅನ್ನು ಜಾರಿ ಮಾಡಲಾಗುತ್ತೆ. ಬ್ಯಾಟರಿ ಚಾಲಿತ ಮೋಟಾರು ಕ್ಯಾಬ್ಗೆ ಲೈಫ್ ಟೈಮ್ ಟ್ಯಾಕ್ಸ್ ಇರುತ್ತೆ. ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳಿಗೆ ತೆರಿಗೆ ಅನ್ವಯ ಆಗೋದಿಲ್ಲ. ಟೂ ವೀಲರ್ಗಳಿಗೆ ಇದು ಅನ್ವಯ ಆಗೋದಿಲ್ಲ. ಸಿಕ್ಕಾಪಟ್ಟೆ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಬಳಸೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಲೆಕ್ಟ್ರಿಕ್ ಬಸ್ಗಳಿರ್ಬೋದು, ಕಾರು, ಟೂ ವೀಲರ್ ಈ ಥರ. ಸೊ 10 ಲಕ್ಷಕ್ಕಿಂತ ಕಡಿಮೆ ಮೌಲ್ಯದ ವಾಹನಗಳಿಗೆ 5% ಟ್ಯಾಕ್ಸ್ ಇರುತ್ತೆ. ಆದರೆ ಇದು ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳಿಗೆ ಈ ಟ್ಯಾಕ್ಸು ಅಪ್ಲೈ ಆಗೋದಿಲ್ಲ. ಬ್ಯಾಟ್ರಿ ಚಾಲಿತ ಮೋಟಾರ್ ಕ್ಯಾಬ್ಗೆ ಲೈಫ್ ಟೈಮ್ ಟ್ಯಾಕ್ಸ್ ಇರುತ್ತೆ. 10 ಲಕ್ಷದಿಂದ 25 ಲಕ್ಷ ಒಳಗಿನ ವೆಹಿಕಲ್ಗಳಿಗೆ 8% ಟ್ಯಾಕ್ಸ್ ಇರುತ್ತೆ. ಸೊ ಇಂದಿನಿಂದಲೇ ಇವಿ ಕಾರು, ವ್ಯಾನ್ ಹಾಗೂ ಬಸ್ಗೆ ರಸ್ತೆ ತೆರಿಗೆಯನ್ನು ಜಾರಿ ಮಾಡಲಾಗುತ್ತೆ. ಗಳನ್ನ ಬಳಸ್ತೀವಿ. ಕಾರ್ಗಳಷ್ಟೇ, ದೊಡ್ಡ ದೊಡ್ಡ ಕಂಪನಿಗಳು ಕೂಡ ದೊಡ್ಡ ಬ್ರ್ಯಾಂಡೆಡ್ ಕಾರ್ಗಳನ್ನು ಈಗ ಇವಿ ಕಾರ್ಗಳನ್ನಾಗಿ ಮಾಡಿದೆ. ಸೊ ಇದಕ್ಕೆಲ್ಲದಕ್ಕೂ ಇನ್ನು ಮುಂದೆ ರೋಡ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಆದರೆ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳಿಗೆ ಈ ತೆರಿಗೆ ಅನ್ವಯ ಆಗೋದಿಲ್ಲ. ಕರೆಸ್ಪಾಂಡೆಂಟ್ ನಾಗೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗೇಂದ್ರ, ಇವಿ ಕಾರು, ವ್ಯಾನು, ಬಸ್ಗಳಿಗೆ ಇನ್ನು ಮುಂದೆ ಇವತ್ತಿನಿಂದಲೇ ರಸ್ತೆ ತೆರಿಗೆ ಜಾರಿ ಆಗುತ್ತೆ. ಇದ್ರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ ನಾಗೇಂದ್ರ? ಹೌದು ಸಿಂಧೂರ, ಈಗ ಸರ್ಕಾರ ಹೊಸ ಒಂದು ತೆರಿಗೆಗೆ ಚಿಂತನೆ ಮಾಡಿರ್ತಕ್ಕಂಥದ್ದು. ಅಂದರೆ ಇವಿ ವಾಹನಗಳಿಗೆ ರೋಡ್ ಟ್ಯಾಕ್ಸ್ ಹಾಕೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಹಿಂದೆ ಇವಿ ವಾಹನಗಳು ರೋಡ್ಗೆ ಬರಬೇಕಾದ್ರೆ ಅದನ್ನು ಉತ್ತೇಜಿಸೋದಕ್ಕಾಗಿ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಕೂಡ ರೂಪಿಸಿತ್ತು. ಅದರಲ್ಲಿ ಮಹತ್ತರವಾಗಿ ಸಬ್ಸಿಡಿಯನ್ನು ಘೋಷಣೆ ಮಾಡುವಂಥದ್ದಾಗ್ಬೋದು, ಅಥವಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ 50% ಟ್ಯಾಕ್ಸ್ ಡಿಡಕ್ಷನ್ ಮಾಡುವಂಥದ್ದಾಗ್ಬೋದು, ತೆರಿಗೆ ವಿನಾಯಿತಿ ಕೊಡುವಂಥದ್ದು. ಈ ರೀತಿ ಎಲ್ಲ ಉತ್ತೇಜನಕ್ಕಾಗಿ ಕೇಂದ್ರ ಸರ್ಕಾರ ಹಲವು ಮಹತ್ತರ ಯೋಜನೆಗಳನ್ನು ಘೋಷಣೆ ಮಾಡಿತ್ತು. ಆದರೆ ಈಗ ಸರ್ಕಾರ ಮಾಡಿರ್ತಕ್ಕಂಥ ಚಿಂತನೆ ಏನು ಅಂತ ಅಂದರೆ, ಇವಿ ವಾಹನಗಳಿಗೂ ಕೂಡ ಅಂದರೆ ಇವತ್ತಿನಿಂದ, ಅಂದರೆ ಏಪ್ರಿಲ್ 1ರಿಂದ ಹೊಸ ಒಂದು ತೆರಿಗೆ ನೀತಿಯನ್ನು ಜಾರಿಗೆ ತರೋದಕ್ಕೆ ಮುಂದಾಗಿದೆ. ಅದರಲ್ಲಿ ಪ್ರಮುಖವಾಗಿ 10 ಲಕ್ಷದವರೆಗಿನ ಒಂದು ಇವಿ ವೆಹಿಕಲ್ಸ್ಗೆ, ಅಂದರೆ ಕಾರು, ಜೀಪು, ವ್ಯಾನ್ ಈ ಥರದ ವಾಹನಗಳಿಗೆ, ಬಸ್ಸು ಸೇರಿದಂತೆ ಇದಕ್ಕೆ 10 ಲಕ್ಷದವರೆಗಿನ ಯಾವುದೇ ವಾಹನಗಳಿಗೆ 5%ನಷ್ಟು ರೋಡ್ ಟ್ಯಾಕ್ಸ್ ವಿಧಿಸುವಂಥದ್ದು. ಅದಾದ ನಂತರ 10 ಲಕ್ಷದಿಂದ 25 ಲಕ್ಷದವರೆಗಿನ ಇವಿ ವೆಹಿಕಲ್ಸ್ಗೆ 8%ನಷ್ಟು ಟ್ಯಾಕ್ಸ್ನ ವಿಧಿಸೋದಕ್ಕೆ ಮುಂದಾಗಿರುವಂಥದ್ದು. ಅದರ ಜೊತೆಗೆ 25 ಲಕ್ಷಕ್ಕಿಂತ ಮೇಲ್ಪಟ್ಟ ಇವಿ ವೆಹಿಕಲ್ಸ್ಗೆ, ಅದು ಬಸ್ ಆಗ್ಬೋದು ಅಥವಾ ಇನ್ನಿತರೆ ವ್ಯಾನ್ ಅಥವಾ ಯಾವುದೇ ಒಂದು ಗೂಡ್ಸ್ ವೆಹಿಕಲ್ಸ್ ಆಗ್ಬೋದು, ಇದಕ್ಕೆಲ್ಲವೂ ಕೂಡ 10% ಅಥವಾ ಅದಕ್ಕಿಂತ ಹೆಚ್ಚಿಗೆ ರೋಡ್ ಟ್ಯಾಕ್ಸ್ ಹಾಕೋದಕ್ಕೆ ಮುಂದಾಗಿದ್ದಾರೆ. ಅದರ ಜೊತೆಗೆ ಇನ್ನೇನು ಇವಿ ಕ್ಯಾಬ್ಗಳೇನಿದೆ ಅದಕ್ಕೆಲ್ಲವನ್ನು ಸೇರಿ ಒಂದೇ ಬಾರಿಗೆ ಲೈಫ್ ಟೈಮ್ ಟ್ಯಾಕ್ಸ್ ಹಾಕೋದಕ್ಕೆ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಇನ್ನೇನು ಇವಿ ಅಂದರೆ ಎಲೆಕ್ಟ್ರಿಕ್ ಸ್ಕೂಟರ್, ಎಲೆಕ್ಟ್ರಿಕ್ ಬೈಕ್ಗಳಿಗೆ ಅದಕ್ಕೆ ಯಾವುದೇ ರೀತಿಯ ಈ ರೀತಿ ತೆರಿಗೆ ಅನ್ವಯಿಸೋದಿಲ್ಲ ಅಂತ ಸರ್ಕಾರ ಹೇಳಿದೆ. ಇವತ್ತಿನಿಂದಲೇ ಈ ರೀತಿಯ ಒಂದು ಹೊಸ ತೆರಿಗೆ ಜಾರಿಯಾಗಲಿದೆ ಸಿಂಧೂರ. ಆಲ್ ರೈಟ್ ನಾಗೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.